ಜಾಸ್ತಿ ಆಗ್ತೈತಿ. ನಮ್ಮ ಅಪ್ಪನ ಹೇಳ್ಕೊಂಡು ಹೋಗ್ತೈತಿ. ಆರಾಮಾಗಿ ಮಾಡ್ಕೊಂಡಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಏನು ಅಂದರೆ, ನಾನು ಟ್ರಿಪ್ ಬಂದಿದ್ದೀನಿ ಬ್ಯಾಂಕಾಕ್ಗೆ. ಸೊ ಫುಲ್ ಬ್ಯಾಂಕಾಕ್ ಟ್ರಿಪ್ನ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಏರ್ಪೋರ್ಟ್ ರೀಚ್ ಆಗಿ ಅಲ್ಲಿಂದ ಪಟಾಯಾಗೆ ಹೊರಟಿದ್ದೀವಿ. 1 hour ಆಲ್ಮೋಸ್ಟ್ ಜರ್ನಿ. ಸೊ ಪಟಾಯಾಗೆ ಹೋಗಿ ಅಲ್ಲಿ ಚೆಕ್-ಇನ್ ಆಗಬೇಕು ಹೋಟೆಲ್ಗೆ. ಸೊ ಅಲ್ಲೋಗಿ ವಿಡಿಯೋ ಮಾಡ್ತೀವಿ. ಸೊ ಬನ್ನಿ. ರೂಮ್ಗೆ ಹೋಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ನಂಗೆ ಇದ್ದಿದ್ದು ಬೈ 20 minutes. ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಐ ಹ್ಯಾಡ್ ಟು ಬಿಕಮ್ ರೆಡಿ ಜಸ್ಟ್ ಇನ್ 20 minutes. ಆಮೇಲೆ ಇವಾಗ ಊಟಕ್ಕೆ ಬಂದ್ವಿ. ರಾಜಧಾನಿ ರೆಸ್ಟೋರೆಂಟ್, ಇಂಡಿಯನ್ ರೆಸ್ಟೋರೆಂಟ್. ಸೊ ಇದೆಲ್ಲ 40 minutesಲ್ಲಿ ಮಾಡಿದ್ದೀವಿ. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಊಟ ಮಾಡ್ಬಿಟ್ಟು ಆಚೆ ಬಂದರೆ, ಸೊ ಅದಕ್ಕೆ ತಕ್ಷಣ ನೆನಪಾಯ್ತು ಕರೆಕ್ಟಲ್ಲಿ ಬಂದುಬಿಟ್ಟು. ಸೊ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿ ಶಾಪಿಂಗ್ ಮಾಡ್ತಾಯಿದ್ದಾರೆ, ಸ್ಲಿಪ್ಪರ್ ಶಾಪಿಂಗ್ ಇರಲ್ಲ. ಸ್ಲಿಪ್ಪರ್ ಶಾಪಿಂಗ್ ಮಾಡ್ತಾಯಿದ್ದಾರೆ ಅಪ್ಪ ಅಮ್ಮ. ಸೊ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಟೈಗರ್ ಪಾರ್ಕಿಗೆ ಹೋಗಿ ಟೈಗರ್ನ ಹತ್ರದಿಂದ ನೋಡಿ ಅದ್ರ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಟೈಗರ್ ಪಾರ್ಕ್ ರೀಚ್ ಆಗಿದ್ದೀವಿ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತೈತೆ. ಬನ್ನಿ ನಿಮಗೂ ತೋರಿಸ್ತೀನಿ. ಬನ್ನಿ, ವಿಡಿಯೋ ಅಲೌ ಇದ್ದರೆ ಪಕ್ಕ ತೋರಿಸ್ತೀನಿ, ಇಲ್ಲ ಅಂದರೆ I'm not sure. ಸೊ ನೋಡೋಣ ಬನ್ನಿ. ಅಲ್ಲಿ ಒಂದು ಫಾರ್ಮ್ ಫಿಲಪ್ ಮಾಡೋಕೆ ಕೊಡ್ತಾರೆ. ಅದರಲ್ಲಿ ಏಜ್ ಕೇಳ್ತಾರೆ. ಅದರಲ್ಲಿ ಏಜ್ ಫಿಲಪ್ ಮಾಡ್ತಾರೆ 16 ಅಂತ. ಸೊ ದೇವರ್ ಲೈಕ್ ಬಿಗ್ ಟೈಗರ್ ಹತ್ರ ಹೋಗಂಗಿಲ್ಲ, ಸ್ಮಾಲ್ ಟೈಗರ್ ಹತ್ರ ಹೋಗಬೇಕು. 4 members ಇದ್ದೀವಿ. ಅದರಲ್ಲಿ 2 ಬಿಗ್ ಟೈಗರ್ಸ್ ಬಿಕಾಸ್ ಏಜ್ ಜಾಸ್ತಿ ಇದೆ ಅಲ್ಲ. ಸೊ ದೇ ಕ್ಯಾನ್ ಗೋ ಟು ಬಿಗ್ ಟೈಗರ್ ಆ್ಯಂಡ್ ಓನ್ಲಿ ಮೀ ಅಲೋನ್ ಶುಡ್ ಗೋ ಟು ಸ್ಮಾಲ್ ಟೈಗರ್. ಸೊ ನಾನು ಒಬ್ಬಳೇ ಹೋದರೆ ಫೋಟೋ ತೆಗಿಯೋರು ಯಾರೂ ಇರಲ್ಲ. ಫೋಟೋ ತೆಗಿಯೋಕ್ಕೆ ಅಂತ $400 ಕೊಡಬೇಕು. ಸೊ ಯಾರಾದರೂ ಒಬ್ಬರು ನನ್ನ ಜೊತೆ ಬರಬೇಕು. ಅದಕ್ಕೆ ನಮ್ಮ ಅಪ್ಪನ ಹೇಳ್ಕೊಂಡು ಹೋಗ್ಬೇಕು. ಸೊ ಇವರು ಬಿಗ್ ಟೈಗರ್ನ ಮಿಸ್ ಮಾಡಿಕೊಂಡು ಒಳ್ಳೆ ಚಾನ್ಸಸ್ ಆಯಿತು. ಬನ್ನಿ, ಸ್ಟ್ಯಾಂಪ್ ಹಾಕೋದಿಲ್ಲ, ಆದರೂ ಬಿಗ್ ಟೈಗರ್ ಹತ್ರ ಹೋಗ್ಬೇಕು. ಟೈಗರ್ ಹತ್ರನೇ ಕರ್ಕೊಂಡು ತಿಂದು ಚೆನ್ನಾಗಿ ಬಲ್ಕಾಗಿದೆ. ಬಂತು Oh my God. ಓಕೆ, ಇದ್ರ ಜೊತೆ ಫೋಟೋ ತೆಗೆಸ್ಕೊಂಡು ವಾಪಸ್ ಬರ್ತೀನಿ. ಫೀಮೇಲ್ ಟೈಗರ್ ಎಷ್ಟು ಬಾರ್ಲಿ ಆರಾಮಾಗಿ ಮಾಡ್ಕೊಂಡಿದ್ದಾರೆ. ಭಯ ಆಗ್ತಾನೆ ನೋಡ್ಕೊಂಡು ಬಂದೆ. ಸೀರಿಯಸ್ಲಿ ಎಷ್ಟು ಹತ್ರ, ತುಂಬ ಫ್ರೆಂಡ್ಲಿ. ಬಟ್
ಬೇಜಾರು ಏನಂದರೆ ಅದಕ್ಕೆ ಡ್ರಗ್ಸ್ ಇಂಜೆಕ್ಟ್ ಮಾಡಿ ಈ ಥರ ಸೈಲೆಂಟ್ ಮಾಡಿರ್ತಾರೆ. ಸೊ ಅದೊಂದು ಬೇಜಾರು. ಬಿಗ್ ಟೈಗರ್ ಇದೆ, ತೋರಿಸ್ತೀನಿ. ಇದೊಳ್ತು. ಸೊ ಇಲ್ಲಿ ಟೇಬಲ್ ಮೇಲೆ ಮಲಗಿದೆ. ಐ ಥಿಂಕ್ ಆಲ್ಮೋಸ್ಟ್ ಮೋರ್ ದ್ಯಾನ್ 50 ಟೈಗರ್ಸ್ ಅಂತೂ ಇದೆ. ಇಲ್ಲೇ ಟೈಗರ್ ಇದೆ. ಎರಡೆರಡು ಇರೋ ಕಡೆ ಒಂದು ಫೀಮೇಲ್ ಆ್ಯಂಡ್ ಒಂದು ಮೇಲ್. ವಾಯ್ಸ್ ಕ್ಯೂಟಾಗಿ ಮಲಗಿದೆ. ಐ ಥಿಂಕ್ ಇದು ಅದ್ರ ಹಿಂದೆನೂ ನೋಡಮ್ಮ ಅದಕ್ಕೆ ಸ್ನಾನ ಮಾಡಿಸಲು ಏನಿಲ್ಲ. ಆದರೂ ನೀಟ್. ನಿಮ್ಗೆ ಗೊತ್ತಾ ಅದು? ದೇ ಆರ್ ಫೀಲಿಂಗ್ ಕಂಫರ್ಟಬಲ್ ಇನ್ ದಿಸ್ ಕೇಜ್. ಅದಕ್ಕೆ ಆ ಥರ ಆರಾಮಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೂ ಒಂದು ಟೈಗರ್ ಇದೆ. ಸೈಕಾಗಿ ಪೋಸ್ ಕೊಡ್ತಾ ಇದ್ದಾರೆ. ಫೋಟೋನೇ ಕ್ಲಿಕ್ ಆಗ್ತಾರೆ ನನಗೆ. ಸಫಾರಿ ಅಂದರೆ ಹಿಂಗಿರುತ್ತೆ. ಸೊ ಸಫಾರಿ ಕೂಡ ಇದೆ. ಏನಂತ $600 ಅಂತೆ. ಸೊ ಸಫಾರಿ ಆ್ಯಂಡ್ ಆ್ಯಕ್ಚುಲಿ ಬಿಗ್ ಟೈಗರ್ ಹತ್ರ ಹೋಗಿದ್ದಕ್ಕಿಂತ ನಾನು ಚಿಕ್ಕ ಟೈಗರ್ ಹತ್ರ ಹೋಗಿದ್ದೆ ವಾಸಿ. ಲೈಕ್ ಅದೇ ಒಳ್ಳೇದಾಯಿತು. ಯಾಕೆ ನಾನು ಹೋಗಿ ಚಿಕ್ಕ ಟೈಗರು ಫುಲ್ ಲೈಕ್ ಅದಕ್ಕೆ ಒಂದು ರೂಮ್ ಥರ ಬಿಟ್ಬಿಟ್ಟು ಅದು ಎಲ್ಲಿ ಬೇಕಂದು ಓಡಾಡ್ಬೋದು. ಸೊ ಆ ಥರ ಮಾಡಿದ್ರು. ಅವರಿಬ್ಬರು ಬಿಗ್ ಟೈಗರ್ ಹತ್ರ ಹೋದ್ರು. ಅದು ಟೇಬಲ್ ಮೇಲೆ ಮಲ್ಕೊಂಡಿತ್ತು, ನಿಂತ್ಕೊಂಡು ನೀವು ಫೋಟೋ ತೆಗ್ಸ್ಕೊಂಡು ಬಂದಿದ್ದಾರೆ ಅಷ್ಟೇ, ಬೇರೇನು ಮಾಡಿಲ್ಲ. ಸೊ ಹಲೋ. ಸೊ ಈಗ ಟೈಮ್ ಬಂದು 5:50 ಸಂಜೆ ಆಗಿದೆ. ಇಂಡಿಯಾದಲ್ಲಿ ಐ ಥಿಂಕ್ ಇವಾಗ 4:23 ಆ್ಯಂಡ್ ಟೈಗರ್ ಪಾರ್ಕ್ ಮುಗಿಸ್ಕೊಂಡು ರೂಮ್ಗೆ ಬಂದಿದ್ವಿ. ಬೆಳಗ್ಗೆ ಎದ್ದು ನಾವು 3 o'clockಗೆ ಫ್ಲೈಟ್ ಇತ್ತು ಅಂತ. ಸೊ ಫುಲ್ ಟಯರ್ಡ್ ಆಗಿತ್ತು, ನಿದ್ದೆ ಬರ್ತಾಯಿತ್ತು. ಸೊ ಬಂದು ಒಂದು ಅರ್ಧ ಗಂಟೆ ಇವರೆಲ್ಲ ಕಾಫಿ ಗಿಫಿ ಎಲ್ಲ ಕುಡಿದ್ರು. ಸೊ ಈಗ ತಿರ್ಗಾ ರೆಡಿ ಆಗಿದ್ದೀವಿ. 6 o'clockಗೆ 6:30ಗೆ ಶೋ ಇದೆ. 6 o'clockಗೆ ಇವಾಗ ಇಲ್ಲಿಂದ ಹೊಡ್ತೀವಿ. 6:30ಗೆ ಅಲ್ಕಜಾರ್ ಶೋ ಅಂತ ಒಂದಿದೆ ಇಲ್ಲಿ. ಸೊ ಅದು ತುಂಬ ಫೇಮಸ್ ಶೋ ಅಂತ, ಏನಂತ ನನಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ನೋಡಿದ್ದಾರೆ. ಸೊ ಇವಾಗ ನಾನು ಫಸ್ಟ್ ಟೈಮ್. ಸೊ ನೋಡೋಣ. ಹೋಗ್ಬಿಟ್ಟು ನಮ್ಮ ಅತ್ತೆ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಾಣಿಸ್ತಿದ್ದಾರೆ. ಸೊ 6 o'clockಗೆ ವೆಕೇಟ್ ಮಾಡಬೇಕು, ಅಂದರೆ ಹೊರಡಬೇಕು. ಓಕೆ, ಸಿಗ್ತೀನಿ. ಇವತ್ತು ನಾನು ಔಟ್ಫಿಟ್